ಇನ್ನು ಬೇಡ ಪುರಾಣ ಒಂದು ಆಟ ತರಿಸಿ ನೋಡಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಬೆಳ್ಳೂರು ಕ್ರಾಸ್ಗೆ ಬಂದಿದ್ದೀನಿ. ಬೆಳ್ಳೂರು ಕ್ರಾಸಲ್ಲಿ ಸರ್ಕಲಿಂದ ತುಮಕೂರು ಮೈಸೂರು ಹೋಗೋ ರೋಡ್ ಹತ್ರ ಶ್ರೀ ರಾಘವೇಂದ್ರ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ಉಪಹಾರ ಸಿಗುವಂಥ ಸ್ಥಳ. ಸ್ಟ್ರೀಟ್ ಫುಡ್ ಒಂದು ಗಾಡಿ ಇಟ್ಟು ಚಿಕ್ಕವಾಗಿ ಇಟ್ಟು ಮಾಡ್ತಾಯಿದ್ದಾರೆ. ಕಳೆದ 10-12 ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರಂತೆ. ತುಂಬ ಐಟಮ್ ಇದೆ. ಪೂರಿ, ಇಡ್ಲಿ, ಬಿಸಿಬೇಳೆ ಬಾತು, ರೈಸ್ ಬಾತು, ಚಿತ್ರಾನ್ನ, ದೋಸೆಲ್ಲೂ ಕೂಡ ತುಂಬ ವೆರೈಟಿ ದೋಸೆ ಇದೆ. ಸೆಟ್ ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ, ಈ ಥರ ದೋಸೆಗಳು ಸಿಗುತ್ತೆ ನಿಮ್ಗೆ ಇಲ್ಲಿ. ಹೋಟೆಲ್ಗಳಲ್ಲಿ ಬಿಸಿಬೇಳೆ ಬಾತ್ ಸಿಗುತ್ತೆ, ಬಟ್ ಇಲ್ಲಿ ಸ್ಟ್ರೀಟ್ ಫುಡ್ಡಲ್ಲೂ ಕೂಡ ಬಿಸಿಬೇಳೆ ಬಾತ್ ಸಿಗ್ತಾ ಇದೆ. ನನಗದು ಬಹಳನೇ ಖುಷಿ ಆಯಿತು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದ್ಭುತವಾಗಿರೋಂಥ ಪೂರಿ ಇಷ್ಟ ಆಯಿತು. ಪೂರಿ ಅಂತೂ ತೊಗೊಂತೀನಿ. ನಂತರದಲ್ಲಿ ಏನು ತೊಗೊಳ್ಳೋದು ನಿಮಗೂ ಕೊಡಿಸ್ತೀನಿ, ಬನ್ನಿ. ಒಂದು ಗಾಡಿ ಒಂದು ಜಾಗ ಕೊಡಿ ಅಲ್ಲಿ. ಪಾರ್ಸಲ ಇಲ್ಲ ಕೊಡಿ. ಬಿಸಿಬೇಳೆ ಬಾತ್ ಇದು. ಬಿಸಿಬೇಳೆ ಬಾತ್, ಹೌದು. ಓಕೆ. ಇದು ತರಕಾರಿ ವೆಜಿಟೇಬಲ್ ಪಲಾವ್, ತರಕಾರಿ ಪಲಾವ್ ಇದು. ತರಕಾರಿ ಪಲಾವ್ ಪ್ರತಿದಿನ ಚೇಂಜ್ ಇರುತ್ತಾ ಅಥವಾ ಪ್ರತಿದಿನ ಒಂದೊಂದು ಐಟಮ್ ಚೇಂಜ್ ಮಾಡ್ತೀವಿ? ಪ್ರತಿದಿನ ಒಂದೊಂದು ಐಟಮ್ ಚೇಂಜ್ ಮಾಡ್ತೀವಿ. ಒಂದು ದಿವಸ ತರಕಾರಿ ಪಲಾವ್, ಒಂದು ದಿವಸ ಮೆಂತ್ಯ ಪಲಾವ್, ಒಂದು ದಿವಸ ಟೊಮೊಟೊ ಪಲಾವ್, ಒಂದು ದಿವಸ ವಾಂಗಿ ಬಾತ್, ಒಂದು ದಿವಸ ಪುಳಿಯೋಗರೆ, ಒಂದು ದಿವಸ ಚಿತ್ರಾನ್ನ. ಇದು ಲೆಮನ್ ಚಿತ್ರಾನ್ನ. ಇದು ಒಂದು ದಿವಸ ಲೆಮನ್ ಚಿತ್ರಾನ್ನ ಮಾಡ್ತೀವಿ, ಒಂದು ದಿವಸ ಹುಣಸಿನ ಚಿತ್ರಾನ್ನ ಮಾಡ್ತೀವಿ, ಒಂದು ದಿವಸ ಹೇಳಿಕೆ ಚಿತ್ರಾನ್ನ ಮಾಡ್ತೀವಿ, ಒಂದು ದಿವಸ ಮಾಮೂಲಿ ಸಾದಾ ಚಿತ್ರಾನ್ನ. ಓಕೆ. ಇದು ಸಾಗು ಐಟಮ್ ಅಷ್ಟೇ. ಸಾಗು ಒಂದು ದಿವಸ ತರಕಾರಿ ಸಾಗು ಮಾಡ್ತೀವಿ, ಒಂದು ದಿವಸ ಪಡ್ಲಕಾಯಿ, ಒಂದು ದಿವಸ ಹಾಗಲಕಾಯಿ, ಒಂದು ದಿವಸ ಹೀರೆಕಾಯಿ, ಒಂದು ದಿವಸ ಮಿಕ್ಸ್ ತರಕಾರಿ ಸಾಗು ಮಾಡ್ತೀವಿ. ಇದು ಟೊಮೆಟೊ ಕರಿ ಅಂತ. ಇದು ಟೊಮೆಟೊ ಕರಿ. ಇದು ಟೊಮೆಟೊ ಕರಿ ಪ್ರತಿದಿನ ಮಾಡ್ತೀವಿ ನಾವು. ಟೊಮೆಟೊ ಕರಿ ಮೊಸರು ಬಜ್ಜಿನೂ ಮಾಡ್ತೀವಿ. ಇದು ಇಡ್ಲಿ ಒಂದ್ಸಲಿ ತೆಗೆದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಅಲ್ಲೇ ಸ್ಟೀಮಲ್ಲೇ ಇಟ್ಬಿಟ್ರೆ ಸ್ವಲ್ಪ ರಫ್ ಆಗ್ಬಿಡುತ್ತೆ. ಅಲ್ಲಿ ಬೆಂದಿದ ತಕ್ಷಣ ಹಿಂದೇನೋ ತೆಗೆದಿಟ್ಕೊಂಡು ಅಣ್ಣ ಕೊಡಿ ಅಣ್ಣ, ಒಂದು 2-3 ತೋಟ ಕೊಡಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ತೇಜಸ್ ಸರ್, ಯಾವಾಗಿಂದ ಶುರುವಾಗಿದ್ದು ಶ್ರೀ ರಾಘವೇಂದ್ರ? ಆಗಲೇ ಹೆಚ್ಚು ಕಮ್ಮಿ ಒಂದು 12-13 ವರ್ಷ ಆಯಿತು. 12 ವರ್ಷ ಆಯಿತು. ಸೂಪರ್. ಓಕೆ. ಏನೇನೆಲ್ಲ ಸಿಗುತ್ತೆ ಸರ್ ಇಲ್ಲಿ? ನಮ್ಮಲ್ಲಿ ಇಡ್ಲಿ, ಪೂರಿ, ದೋಸೆ, ಪಲಾವ್, ತರಕಾರಿ ಪಲಾವ್ ಇದೆ, ವೆಜಿಟೇಬಲ್ ಮೆಂತ್ಯ ಪಲಾವ್ ಇದೆ, ಮತ್ತು ಚಿತ್ರಾನ್ನ ಇದೆ, ಪುಳಿಯೋಗರೆ ಇದೆ, ವಾಂಗಿ ಬಾತ್ ಇದೆ. ಅಂದರೆ 3 ಥರ ರೈಸ್ ಐಟಮ್ ಇದ್ದೇ ಇರುತ್ತೆ. ಓಕೆ. ಡೈಲಿ 3 ಥರ ರೈಸ್ ಐಟಮ್ ಇದ್ದೇ ಇರುತ್ತೆ. ಓಕೆ. ರವೆ ಇಡ್ಲಿ, ಅಕ್ಕಿ ಇಡ್ಲಿ, ಓಕೆ, ಗುಂಡಿ ಇಡ್ಲಿ ಮಾಡ್ತೀವಿ. ಓಕೆ. ಇವತ್ತು ತಟ್ಟೆ ಇಡ್ಲಿ. ಇವತ್ತು ತಟ್ಟೆ ಇಡ್ಲಿ ಇದೆ. ಹೌದು. ಓಕೆ. ಇಡ್ಲಿಲೂ ಕೂಡ ಚೇಂಜ್ ಆಗ್ತದೆ? ಇಡ್ಲಿಲೂ ಚೇಂಜ್ ಮಾಡ್ತೀವಿ ಸರ್. ಪ್ರತಿದಿನ ಒಂದೊಂದು ಚೇಂಜ್ ಮಾಡ್ತೀವಿ. ಓಕೆ. ಆಲ್ಮೋಸ್ಟ್ ತಟ್ಟೆ ಇಡ್ಲಿ ಡೈಲಿ ಇರುತ್ತೆ. ಮಧ್ಯ ವಾರದಲ್ಲಿ 3 ದಿವಸ ರವೆ ಇಡ್ಲಿ ಮಾಡ್ತೀವಿ. ಓಕೆ. ಮತ್ತು ನಮ್ಮಲ್ಲಿ ಬಹಳ ಜಾಸ್ತಿ ಹೋಗುತ್ತೆ ಅನ್ನೋಂಥದ್ದು ಯಾವುದು ಸರ್? ಇಲ್ಲಿ ನಮ್ಮಲ್ಲಿ ತುಂಬ ಇಡ್ಲಿ ಜಾಸ್ತಿ ಹೋಗುತ್ತೆ. ಇಡ್ಲಿ ಚಿತ್ರಾನ್ನ. ಇಡ್ಲಿ ಚಿತ್ರಾನ್ನ. ಮತ್ತಿನ್ನು ಎಷ್ಟು ಗಂಟೆವರೆಗೂ ಸರ್? ಇದು ಬೆಳಿಗ್ಗೆ 7ರಿಂದ 12 ಗಂಟೆವರೆಗೂ, ತಿರ್ಗಾ ಮತ್ತೆ ಸಂಜೆ 6 ಗಂಟೆಯಿಂದ 10:30ವರೆಗೂ. 10:30. ಮತ್ತಿನ್ನು ಇಲ್ಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಇದು? ಇದು ಬೆಳ್ಳೂರು ಕ್ರಾಸ್. ಇದು ಓಕೆ. ಬೆಳ್ಳೂರು ಕ್ರಾಸ್ ಸರ್ಕಲ್. ಇದು ಸರ್ಕಲಲ್ಲೇ ಸಿಗುತ್ತೆ. ಮೈಸೂರಿಗೆ ಹೋಗೋ ರೋಡ್ ಇದು. ಮೈಸೂರಿಗೆ ಹೋಗೋ ರೋಡು. ಮೈಸೂರಿಗೆ ಹೋಗೋ ರೋಡು. ಮೈಸೂರು ತುಮಕೂರು. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಸ್ವಲ್ಪ ಜಾಸ್ತಿ ಶನಿವಾರ ಭಾನುವಾರ ತುಂಬ ಜನ
ಹೌದು ಸರ್, ಹೌದು. ಬರ್ಲಾ ದೋಸೆ ಐಟಮಲ್ಲೆಲ್ಲ ಚೆನ್ನಾಗಿದೆ. ಪೂರಿ ಐಟಮು ಪರವಾಗಿಲ್ಲ ಸರ್, ಎಲ್ಲ ಚೆನ್ನಾಗಿದೆ, ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ಓಕೆ. ಬಂದವ್ರು ನಾಮಂಗಲ ರೋಡ್ ಅವ್ರು ಬಂದವರು ನಾಮಂಗಲ ರೋಟಲ್ಲಿ ಹೋಗೋರು ಆರಾಮಾಗಿ ತಿಂಡಿ ಮಾಡ್ಕೊಂಡು ಬಿಸಿ ಬಿಸಿ ಪೂರಿ ಮಾಡ್ತಿದ್ರು. ಸೊ ತೊಗೊಂಬಿಟ್ಟಿದ್ದೀನಿ, ಭಾಳನೇ ಇಷ್ಟ ಆಗ್ತಿತ್ತು ಪೂರಿ. ಮತ್ತು ಉದ್ದಿನ ವಡೆ ಗರ್ಗರಿಯಾಗಿ ಕಾಣಿಸ್ತಾ ಇದೆ. ಪೂರಿಗೆ ಕಾಂಬಿನೇಷನ್ನು 3 ಥರ ಕೊಡ್ತಾರೆ, ಸಾಗು, ಚಟ್ನಿ ಹಾಗೂ ಟೊಮೊಟೊ ಕರಿ ಅಂತಾರಂತೆ. ಇಲ್ಲಿ ಟೊಮೊಟೊ ಚಟ್ನಿ ಅನ್ನಲ್ಲ, ಟೊಮೊಟೊ ಕರಿ ಅಂತಾರಂತೆ. ಸೊ ಟೊಮೊಟೊ ಕರಿ ಕೊಟ್ಟಿದ್ದಾರೆ. ಕರುಮ್ ಅನ್ನೋದೆ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ಏನು ಗರ್ಗರಿಯಾಗಿದೆ ಗೊತ್ತಾ, ಒಳಗಡೆ ಅಷ್ಟೇ ಮೃದುವಾಗಿದೆ, ಚೆನ್ನಾಗಿದೆ. ವಡೆ ಮಾತ್ರ ಅಲ್ಟಿಮೇಟು, ಬೆಂಕಿಯಾಗಿದೆ ಮಾತ್ರ, ಸೂಪರ್. ಉದ್ದಿನ ವಡೆ ಸೂಪರ್ ಆಗಿದೆ. ತದನಂತರದಲ್ಲಿ ಪೂರಿ ಸಾಗು ಜೊತೆ ತೊಗೊಳ್ಳೋಣ. ಸಾಗು ಅಲ್ಟಿಮೇಟ್, ಅತಿ ಹೆಚ್ಚಿನ ಮಸಾಲೆ ಬರೋದಿಲ್ಲ, ಚೆನ್ನಾಗಿದೆ, ಸೂಪರ್. ತರಕಾರಿ ಎಲ್ಲ ಬಳಸಿರ್ತಾರೆ, ತರಕಾರಿನೂ ಕೂಡ ಚೇಂಜ್ ಆಗ್ತಿರುತ್ತೆ. ಪ್ರತಿದಿನ ಸಾಗು ಬರುತ್ತೆ, ಪ್ರತಿದಿನ ಸಾಗು ಸಿಗುತ್ತೆ, ಸಾಗು ಕೂಡ ಚೇಂಜ್ ಆಗ್ತಾನೆ ಇರುತ್ತಂತೆ. ಇನ್ನು ಚಟ್ನಿ, ಹಸಿರು ಮೆಣಸಿನಕಾಯಿ ಖಾರ ಇದೆಯಲ್ಲ, ಚುರ್ರನತ್ತೆ, ಚೆನ್ನಾಗಿದೆ. ಮತ್ತು ಇನ್ನು ಕಾಯಿಯ ಸಿಹಿ ಇದೆಯಲ್ಲ, ಅದು ಬಹಳ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಸ್ವಲ್ಪ ಲೈಟ್ ಖಾರ ಅನಿಸುತ್ತೆ, ಅತಿ ಹೆಚ್ಚಿನ ಖಾರ ಏನು ಬರೋಲ್ಲ, ಲೈಟ್ ಖಾರ ಸಿಗುತ್ತೆ, ಬಟ್ ಚೆನ್ನಾಗಿದೆ. ಟೊಮೊಟೊ ಕರಿ ಅಂತ ಹೇಳಿದ್ರು, ಟೊಮೊಟೊ ಚಟ್ನಿ ಅಲ್ಲ, ಟೊಮೊಟೊ ಕರಿ ಅಂತೆ. ಇದೊಂಥರ ಚೆನ್ನಾಗಿದೆ, ಸ್ವಲ್ಪ ಸಾಂಬಾರು ಥರ ಬರುತ್ತೆ, ಚೆನ್ನಾಗಿದೆ. ಲೈಟಾಗಿ ಒಂದು ಸಿಹಿ ಸಿಗುತ್ತೆ, ಮೇ ಬಿ ಸಕ್ಕರೆ ಬೆಲ್ಲ ಆ ಥರ ಏನಾದ್ರು ಬಳಸಿರ್ಬೋದು. ಮತ್ತು ಟೊಮೊಟೊ ಹಣ್ಣಿನ ಹುಳಿ ಕೂಡ ನಿಮಗೆ ಸಿಗುತ್ತೆ. ಈ ಮೂರು ಥರ ಚೆನ್ನಾಗಿದೆ. ಸ್ಟ್ರೀಟ್ ಫುಡ್ಡಲ್ಲಂತೂ ತೀರಾ ಕಮ್ಮಿ ಸಿಗುವಂಥದ್ದು ಬಿಸಿಬೇಳೆ ಬಾತು. ಸೊ ಇಲ್ಲಿ ಸಿಕ್ಕಿದೆ, ಅದು ಬೆಳ್ಳೂರು ಕ್ರಾಸಲ್ಲಿ. ಸೊ ಅದ್ಭುತವಾಗಿರೋಂಥ ಬಿಸಿಬೇಳೆ ಬಾತು ಜೊತೆಗೆ ಖಾರ ಬುಂದಿ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಬಿಸಿಬೇಳೆ ಬಾತು ಡೈಲಿ ಇರುತ್ತಂತೆ. ಸೊ ಸೂಪರ್ ಅಲ್ಲ. ಹುಳ್ಳಿಕಾಯಿ, ಕ್ಯಾರೆಟು, ಟೊಮೊಟೊ ಹಣ್ಣು ಎಲ್ಲ ಬಳಸಿದ್ದಾರೆ. ಬೀಟ್ರೋಟು ಕೂಡ ಹಾಕ್ಬಿಟ್ಟಿದ್ದಾರೆ. ಏನು ಗೊತ್ತಾ, ಬೇಳೆ ಮಾಮೂಲಿ ಆ ಬೇಳೆ ಫ್ಲೇವರ್ ಅದು ಸಿಕ್ಕೇ ಸಿಗುತ್ತೆ. ಇನ್ನು ಖಾರ ಬಹಳ ಚೆನ್ನಾಗಿದೆ, ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಸೂಪರ್. ಇನ್ನು ಕಾಳುಗಳೆಲ್ಲ ಹುರಿದು ಪುಡಿ ಮಾಡಿ ಬಳಸಿರ್ತಾರೆ. ಸೊ ಅದರ ಒಂದು ಫ್ಲೇವರು ಕೂಡ ಚೆನ್ನಾಗಿದೆ. ಆ ಖಾರ ಬುಂದಿ ಬೇರೆ ಕರಮ್ ಅಂತ ಸಿಗುತ್ತಾ, ಇಷ್ಟ ಆಗುತ್ತೆ. ತುಂಬ ಐಟಮ್ ಸಿಗುತ್ತೆ, ಒಂದೇ ಜಾಗದಲ್ಲಿ ಬಂದರೆ ಎಷ್ಟೊಂದು ಐಟಮ್ ಸಿಗುತ್ತೆ. ಕಾಂಬಿನೇಷನ್ನು, ಅದಕ್ಕೂ ಕೊಡುವಂಥ ಕಾಂಬಿನೇಷನ್ಗಳು ತುಂಬಾ ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.